ನನಗಂತೂ ಸಂತು ನನ್ನ ತಮ್ಮ ಅನ್ನೋ ವಿಷಯ ಕೇಳ್ಬಿಟ್ಟು ಅಷ್ಟಿಷ್ಟು ಖುಷಿಯಾಗಿಲ್ಲ, ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟೈತೆ. ಅವನ್ನ ಮಾತಾಡಿಸ್ಬೇಕು, ಅವನ ಹತ್ರ ಮಾತಾಡೋಕ್ಕಾಗಿಲ್ಲ, ಮಾತಾಡ್ಬೇಕು ಅವನ ಜೊತೆ. ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗೈತೆ. ಅವ್ನು ನನಗೆ ಗೊತ್ತಿಲ್ಲದಲೆ ಎಂಥ ಕೆಲಸ ಮಾಡಿಬಿಟ್ಟ. ನೀವು ಅದನ್ನೆಲ್ಲ ವಿಷಯ ನನಗೆ ಕೇಳಿ ಅಷ್ಟಿಷ್ಟು ಖುಷಿಯಾಗಿಲ್ಲ. ನನಗೆ ದೇವರು ನೋಡಿ ನಾನು ಯಾರೂ ಇಲ್ಲ, ನಾನು ಅನಾಥೆ, ನನಗೆ ಯಾರೂ ಇಲ್ವಲ್ಲಪ್ಪ ಅಂತೇಳಿ ನಾನು ಕೊರಗ್ತಾ ಇದ್ದವಳಿಗೆ ಇವತ್ತು ಸುಬ್ಬು ಅಂತ ಒಳ್ಳೆ ಗಂಡ ಸಿಕ್ತಾ, ಇವತ್ತು ಒಳ್ಳೆ ತಮ್ಮನೂ ಸಿಕ್ತಾ, ಸಂತು ಅಂತ ತಮ್ಮ ಒಳ್ಳೆಯವನು ಸಿಕ್ತಾ. ನೋಡಿ ದೇವರು ನಾವು ಯಾರೂ ಇಲ್ಲ ಅಂತ ಅಂದ್ಕೊಂಡ್ರೆ ಇದ್ದಾರೆ, ನಿಮ್ಮ ಸಹಾಯಕ್ಕೆ ಒಬ್ರು ಇದ್ದಾರೆ ಅಂತ ದೇವರು ನಮ್ಗೆ ನೆನೆಸ್ಬಿಟ್ಟ. ಸಂತು ಸಂತು ಬಾಯಿಲಿ. ಅಕ್ಕ ಏನಕ್ಕ? ನಿನ್ನ ಜೊತೆ ಮಾತಾಡಬೇಕಾಗಿತ್ತು ಸಂತು. ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಆಗೈತೆ ಅಂತಂದ್ರೆ ನೀನು ನನ್ನ ತಮ್ಮ ಅನ್ನೋ ವಿಷಯ ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟೈತೆ. ನಿನ್ನ ಜೊತೆ ಮಾತಾಡಬೇಕು ಸಂತು ನಾನು. ಬಾ, ಯಾವಾಗಲೂ ಬಿಸಿ 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 ಕೆಲಸ, ತುಂಬ ಕೆಲಸ ಮಾಡ್ತಾ ಇರ್ತೀಯಲ್ವಾ? ಅಕ್ಕ ಸ್ವಲ್ಪ ಕೆಲಸ ಅದೆಲ್ಲ ನಾನು ನಿನ್ನ ಹತ್ರ ಮಾತಾಡಕ್ಕೆ ನಾನೇ ಬರೋಣ ಅಂತ ಅಂದ್ಕೊಂಡೆ, ನೀನೇ ಬಂದೆ. ಬಾ ಈ ಕಡೆ ಬಾ. ಅಲ್ಲಿ ಜೀವಿತ ನೋಡ್ಬಿಟ್ರೆ ಮತ್ತೆ ಯಾಕೋ ಇವರಿಬ್ರು ಮಾತಾಡ್ತಾ ಇದ್ದಾರಲ್ಲ ಅಂತ ಅಂತಾಳೆ. ನಾವಿಬ್ರು ರಿಲೇಟಿವ್ಸು, ನಾನು ಹಿಂಗೆ ಮಾಡಿರೋದು ನಿನಗೋಸ್ಕರ ಅಂತ ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ. ಬಾ ಅಕ್ಕ. ನನ್ನ ತಮ್ಮ ಕಣಪ್ಪ ನೀನು. ನೋಡು, ಯಾವಾಗ ನೋಡಿದ್ದು ನಾನು ಹಂಗೆ ಅಂದ್ಕೊಂತಿದ್ದೆ, ಎಲ್ಲೋ ನೋಡಿದ್ದೀನಲ್ಲ ಇವನ್ನ ಅಂತಿದ್ದೆ ಅವಾಗೆಲ್ಲ. ಇವಳು ಯಾಕೆ ಇವಳು ಯಾವಾಗಲೂ ನಮ್ಮ ಸ್ವಂತ ಮಾತಾಡ್ಸ್ಕೊಂಡು ಬರ್ತಾಳಲ್ಲ? ಏನಕ್ಕೆ ಏನೋ ಮಾತಾಡ್ತಾರೆ ಇವರಿಬ್ರು, ಏನೋ ಪ್ಲಾನ್ ಮಾಡ್ಕೊಂಡವ್ರೆ, ಅದು ಏನಂತ ಗೊತ್ತಿಲ್ಲ. ಏನಿರ್ಬೇಕು ಇವರಿಬ್ರು ಮಧ್ಯೆ? ಯಾಕೆ ಹಿಂಗೆ ಮಾತಾಡೋಕೆ ಆ ಕಡೆಗೆ ಹೋದ್ರಲ್ಲ? ಏನೋ ಮಾತಾಡೋಕೆ ಹೋದ್ರು ಅನಿಸುತ್ತೆ. ನೋಡೋಣ, ಕೇಳಿಸ್ಕೊಂತೀನಿ. ಏನು ಮಾತಾಡೋಕೆ ಹೋದ್ರು ಇವರು? ಇವಳು ಯಾವಾಗ್ಲೂ ನೆನ್ನೆನು ಮೊನ್ನೆನೂ ಹಂಗೆ ಇಬ್ಬರು ಬಂದು ಗಂಡ ಹೆಂಡತಿ ಮಾತಾಡ್ಕೊಂಡು ಹೋದ್ರು. ಈಗಲೂ ಇವಳು ಯಾಕೆ ಬಂದು ಮಾತಾಡೋಕ್ಕೆ ಕಾರದ್ಲು, ಅವನು ಬಂದ ಏನೋ ಮಾತಾಡ್ತಾರೆ. ಅಲ್ಲಿಗೆ ಹೋಗವ್ರಿ, ನಾನು ನೋಡ್ಬಿಡ್ತೀನಿ ಆಮೇಲೆ ಅಂತೇಳಿ ಹತ್ಲಾಗ ಹೋಗವ್ರಿ. ನೋಡೋಣದಿಲ್ಲ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೆಮನ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಕಣ. ನನಗೆ ಯಾರು ಇಲ್ವಲ್ಲಪ್ಪ, ನಾನು ಅನಾಥೆ ಅಂದ್ಕೊಂಡು ನಾನು ಎಷ್ಟು ಬೇಜಾರು ಮಾಡ್ಕೊಂತಿದ್ದೆ. ನಿಜವಾಗ್ಲೂ ಸಂತು, ನೀನು ನಮ್ಮ ಚಿಕ್ಕಮ್ಮನ ಮಗ ಇವತ್ತು ನನ್ನ ತಮ್ಮ ಆಗಬೇಕು ಅನ್ನೋ ವಿಷಯ ಕೇಳ್ಬಿಟ್ಟು ನನಗೆ ಖುಷಿ ಆಗ್ತೈತೆ. ನಿನಗೆ ಹೆಂಗೆ ಗೊತ್ತಾಯಿತು ನಾನು ನಿಮ್ಮ ಅಕ್ಕ ಅಂತ? ನನಗೆ ಗೊತ್ತಾಯಿತು, ನಿಮ್ಗೆ ನೋಡಿದ ತಕ್ಷಣ ನನಗೆ ನೆನಪಿತ್ತು ನಮ್ಮ ಅಕ್ಕನೇ ಇವರು ಅಂತೇಳಿ. ಒಂದು ಟೈಮ್ ಯಾರನ್ನ ಕೇಳಿದೆ, ಇಲ್ಲಿ ನಾಗಮಂಟಿ ಅಂತ ಬರ್ತಾ ಇತ್ತಲ್ಲ ಅವ್ರನ್ನ ಕೇಳಿದೆ, ಈ ಮಾಳು ಇವ್ರು ಯಾರು ಅಂತ. ಮಾಳು ಅಂತ ಕಣಪ್ಪ, ಹಿಂಗೆ ಜೀವಿತನಿಗೆ ಬುದ್ಧಿ ಕಲ್ಸೋಕ್ಕಾಗ್ಲಿನ ಅವ್ರು ಮದುವೆ ಮಾಡ್ಕೊಂಬಂದ. ಆ ಹುಡುಗಿಗೂ ಪಾಪ ಯಾರು ಇಲ್ವಂತೆ ಅಂತ ಗೊತ್ತಾಯಿತು ನನಗೂ. ಎಲ್ಲ ವಿಷಯ ನನಗೂ ಇದು ನಮ್ಮ ದೊಡ್ಡಮ್ಮನ ಮಗಳೇ ಇರಬೇಕು, ನಮ್ಮ ಮಾಳು ಅಕ್ಕನೇ ಇರಬೇಕಂತ ನನಗೆ ಗೊತ್ತಾಯಿತು. ಅದಕ್ಕೆ ಜೀವಿತನಿಗೆ ಬುದ್ಧಿ ಕಲ್ಸೋಕ್ಕಾಗಿನ ನೀವು ಚೆನ್ನಾಗಿರ್ಬೇಕು, ಯಾಕಂದರೆ ನೀವು ಕಷ್ಟಪಟ್ಟಿದ್ದೀರ ಅಂತ ಗೊತ್ತಾಕ. ಇನ್ನು ಇವಾಗ ಇವಳಿಂದ ನಿನಗೆ ತೊಂದರೆ ಆಗ್ತೈತೆ ಅಂತ ನನಗೆಲ್ಲ ವಿಷಯ ನಾನು ತಿಳ್ಕೊಂಡೆ. ಆವಾಗ ತಿಳ್ಕೊಂಡ್ಮೇಲೆ ಏನಾದರೂ ಮಾಡಿ ಇದನ್ನು ಬಗೆಹರಿಸ್ಬೇಕಲ್ಲ. ನಮ್ಮ ಮಾಡುವಕ್ಕ ಚೆನ್ನಾಗಿರಬೇಕು, ಆ ಜೀವಿತ ಬುದ್ಧಿ ಕಲ್ತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾನು ನಿಮ್ಮನ್ನು ಇಲ್ಲಿಗೆ ಎಲ್ಲ ನಾನು ಏನು ಹೇಳ್ದಂಗೆ ಆ ಜೀವಿತನ ಇಲ್ಲಿ ಕರೆಸ್ಕೊಬಿಟ್ಟೆ, ಮನೆ ಕೆಲ್ಸಕ್ಕೆ ಅಂತೇಳಿ ಕರೆಸ್ಕೊಂಡು ನನ್ನ ಒಟ್ಟಿನಲ್ಲಿ ನನ್ನೆಲ್ಲ ನಂಬೋ ಥರ ಮಾಡ್ಕೊಬಿಟ್ಟೆ. ಅದೇ ಸಮಯಕ್ಕೆ ನಮ್ಮ ಮನೆ ಓನರೆಲ್ಲ ಊರಿಗೆ ಹೋಗಿದ್ರು. ನಾನು ಈ ಮನೆ ಓನರ್ ಅನ್ನೋ ಥರ ಅವಳ ಹತ್ರ ನಾಟಕ ಮಾಡಿ ಚೆನ್ನಾಗಿದ್ದೀನಿ ಅನ್ನೋ ಥರ ನಾಟಕ ಮಾಡಿಕೊಂಡು ಹೀಗೆ ಇದು ಮಾಡಿದೆ. ಸುಬ್ಬನ್ ಬಿಟ್ಟು ಬರಲಿ, ಡೈವರ್ಸ್ ಆಗಲಿ, ನೀನಾದರೂ ಚೆನ್ನಾಗಿರ್ಲಿ ಅಕ್ಕ ಅಂತ. ಯಾಕಂದರೆ ಇಬ್ಬರು ಸುಮ್ಮನೆ ಅವಳು ಚೆನ್ನಾಗಿರಲ್ಲ, ನೀನು ಚೆನ್ನಾಗಿರಲ್ಲ, ಆ ಜೀವಿತನ ಬುದ್ಧಿ ಸರಿ ಇಲ್ಲ ಅಂತ ಗೊತ್ತು. ನಾನು ಕೇಳಿದೆ, ಅಕ್ಕ ಅದ್ರಾಗೆ ಯಾರು ಒಳ್ಳೆಯವರು, ಯಾರಿಂದ ಇವತ್ತು ಈ ಥರ ಆಗ್ತಾಯಿದೆ ಅಂತೇಳಿ ಎಲ್ಲ ಕೇಳಿದೆ. ಪಾಪ ಮಾಳು ಒಳ್ಳೆಯವಳು ಕಣಪ್ಪ, ಇವಳು ಜೀವಿತ ಸುಮ್ಕಿರಲ್ಲ, ಜಗಳ ಮಾಡ್ತಾಳೆ ಅಂತ ಎಲ್ಲ ವಿಷಯ ಹೇಳಿದ್ರು ನನ್ನ ಹತ್ರ. ಅದಕ್ಕೆ ನಾನು ಈ ರೀತಿ ನಾಟಕ ಮಾಡ್ಕೊಂಡು ಅವಳನ್ನ ಇಲ್ಲಿ ಕರೆಸ್ಕೊಂಡಿದ್ದು. ಅಲ್ಲ ನೋಡಿದೆ, ಅಲ್ಲ ಇವನು ಎಂಥ ನಾಟಕ ಮಾಡ್ತಾ ಇದ್ದಾನೆ. ಇವ್ರ ಅಕ್ಕಯ್ಯನ ಇವಳು. ಓಹೋ, ಇವನು ಅದಕ್ಕೆ ಇನ್ನು ನನ್ನ ಮದುವೆ ಆಗೋಣ ಗ್ರ್ಯಾಂಡಾಗಂದ್ರೂ ಒಪ್ಕೊಂಬಿಲ್ಲ, ಏನಿಲ್ಲ, ಸುಮ್ಮನೆ ಜೊತೆಗಿರೋ ಥರ ಇರೋದಷ್ಟೇ. ಇವನು ಬೇರೆ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಸಂತು ಅನ್ನೋನು. ನನ್ನ ಹತ್ರ ದುಡಿಸ್ಕೊಂಡು ದುಡ್ಡು ಮಾಡ್ಕೊಂಬೇಕಂತ ನೋಡ್ತಾ ಇದ್ದಾನೆ ಅನ್ನಿಸ್ತೈತೆ. ಓಹೋ, ಇವನು ಬಂಡವಾಳ ನನಗೆ ಗೊತ್ತಾಯ್ತಪ್ಪ, ನನಗೆ ಗೊತ್ತಾಯ್ತು ಇವನು ಬಂಡವಾಳ ಏನು ಅಂತ. ಮೊನ್ನೆ ಹೇಳ್ದಲ್ಲ ಸಂತು, ಅವತ್ತು ನನಗೆ ಭಾಳ ಖುಷಿ ಆಗ್ಬಿಡ್ತು. ಆವಾಗ ಸುಬ್ಬು ಅಂತ ಅಂದರು, ನೋಡಿ ತಮ್ಮ ಅನ್ನೋ ವಿಷಯ ಕೇಳ್ಬಿಟ್ಟು ಎಷ್ಟು ಖುಷಿ ಆಗ್ತೈತೆ ನಿನಗೆ. ತಮ್ಮ ಅನ್ನೋ ವಿಷಯ ಕೇಳಿ ಏನು ಖುಷಿಗೆ ಪಾರ ಇಲ್ಲ, ಅಷ್ಟೊಂದು ಖುಷಿ ಪಡ್ತಾ ಇದೆಯಾ ಅಂತ. ಕಣಪ್ಪ, ನನಗೆ ಭಾಳ ಖುಷಿ ಆಗ್ಬಿಡ್ತು. ಭಾಳ ಒಂಥರ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ನನಗೆ ಯಾರೂ ಇಲ್ಲ ಅನ್ಕೊಂತಿದ್ದೆ. ನೋಡಿ ನನ್ನ ತಮ್ಮನಾಗಿ ಇವತ್ತು ನನಗೆ ಎಷ್ಟು ಸಹಾಯ ಮಾಡ್ದ ಅಂತ. ಈ ಜೀವಿತನ ಬಗ್ಗೆ ಈಗ ಅವನಿಗೂ ಭಾಳ ಬೇಜಾರಾಗ್ಬಿಟ್ಟೈತೆ ಸುಬ್ಬುಗೆ. ಒಳ್ಳೆ ಕೆಲಸ ಮಾಡಿದೆ ಬಿಡು ಸಂತು ನೀನು.
ಹಾಗಾದರೆ ಅವಳ ಹತ್ರ ಏನು ಹಂಗೆಲ್ಲ ಏನು ನಡ್ಕೊಂಡಿಲ್ಲ, ಏನು ಅವಳ ಬಗ್ಗೆ ನೀನು ಆಸೆನೇ ಇಟ್ಕೊಂಡಿಲ್ಲ. ಅಯ್ಯೋ ಏನಿಲ್ಲ, ಸುಮ್ಮನೆ ನಾಟಕ ಮಾಡಿ ಅವಳಿಗೆ ಬುದ್ಧಿ ಕಲ್ಸೋಕ್ಕಾಗಿನ. ಇವಾಗ ಅವಳು ಇಲ್ಲಿ ಕೆಲಸ ಮಾಡ್ಕೊಂಡಿರಲಿ, ಕೆಲಸ ಮಾಡಲಿ, ಬುದ್ಧಿ ಕಲೀಲಿ ಅನ್ನೋದಕ್ಕೋಸ್ಕರ ಅವಳಿಗೆ ಬುದ್ಧಿ ಕಲ್ಸೋದಕ್ಕಾಗಿ ನಾನು ಹಿಂಗೆ ಮಾಡಿದೆ. ಈಗ ಅವಳು ಅಲ್ಲಿ ಇದ್ಬಿಟ್ರೆ ಬುದ್ಧಿ ಕಲ್ತ್ಕೊಂತಿರ್ಲಿಲ್ಲ, ಕೆಲಸ ಮಾಡ್ತಿರ್ಲಿಲ್ಲ, ಸುಮ್ಮನೆ ನಿನಗೆ ತೊಂದರೆ ಕೊಡೋಳು. ನೀನು ಚೆನ್ನಾಗಿರೋದಕ್ಕೆ ಬಿಡ್ತಾ ಇರಲಿಲ್ಲ, ಅವಳು ಚೆನ್ನಾಗಿರ್ತಾ ಇರಲಿಲ್ಲ. ಅದಕ್ಕೆ ನಮ್ಮ ಅಕ್ಕ ಅಲ್ಲ, ನಮ್ಮ ಅಕ್ಕನಿಗೆ ನಾನು ಸಹಾಯ ಮಾಡಬೇಕು. ನೀವು ಕಷ್ಟಪಟ್ಟಿರೋದೆಲ್ಲ ಗೊತ್ತಾಕ ನನಗೆ. ನೀವು ಹೆಂಗೆ ಅಂತ ನಮ್ಮೂರಲ್ಲೆಲ್ಲ ಮಾತಾಡ್ತಾ ಇತ್ತದ್ರಲ್ಲ, ಎಲ್ಲ ಗೊತ್ತು. ಪಾಪ ಹುಡುಗಿ ನೋಡಪ್ಪ ಇಷ್ಟು ಚಿಕ್ಕ ವಯಸ್ಸಿಗೆ ದುಡಿತಾಳಂತೆ, ಅಪ್ಪ ಅಮ್ಮ ಯಾರೂ ಇಲ್ಲ, ನನಗೆಲ್ಲ ಗೊತ್ತು. ಎಲ್ಲ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೆ ಅಕ್ಕ, ಆದರೆ ನೋಡಿರಲಿಲ್ಲ. ಆಮೇಲೆ ಗೊತ್ತಾಯಿತು ನೀವು ಹೆಂಗಿದ್ದೀರಾ ಅಂತಂದರೆ ಚಿಕ್ಕವ್ರಾಗಿ ಹೆಂಗಿದ್ರು ಈಗಲೂ ಹಂಗೆ ಇದ್ದೀರಾ. ನಾನು ಸ್ವಲ್ಪ ಬದಲಾಗಿದ್ದೀನಲ್ಲ, ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ನಾನು ಸ್ವಲ್ಪ ದಪ್ಪ ಆಗಿದ್ದೀನಿ, ಸ್ವಲ್ಪ ನಾನು ಈ ಥರ ನೋಡಿಲ್ಲ, ನೀವು ಸರಿಯಾಗಿ ನನಗೆ ಗುರುತಿಸಿಲ್ಲ. ನಿಮಗೂ ಹಂಗೆ ಅನ್ಸುತ್ತೆ ಎಲ್ಲೋ ನೋಡಿದ್ದೀನಿ ಅಂತ, ಆದರೂ ಮಾತಾಡೋಕ್ಕಾಗ್ತಿರ್ಲಿಲ್ಲಲ್ಲ. ಅಪ್ಪ ನಿಜವಾಗ್ಲೂ ಈ ವಿಷಯ ಎಲ್ಲ ಕೇಳ್ತಿದ್ರೆ ಶಾಕ್ ಆಗ್ತೈತೆ ಕಣೋ. ನನಗೆ ಗೊತ್ತಿತ್ತು, ಎಲ್ಲೋ ನೋಡಿದ್ದೀನಲ್ಲ ಇವನ್ನ ಅನ್ಕೊಂತಿದ್ದೆ. ಬಿಡು ಎಲ್ಲಿ ನೋಡಿದ್ದೀನೋ ಏನೋ ಅಂತ ನಾನು ಬೈಕೊಂತಿದ್ದೆ. ಈ ನನ್ನ ಮಗ ಏನು ಇಂತಾನು ಇವಳಿಂದೆ ಬಿದ್ದುಬಿಟ್ಟವನೇ ಅಂತ ಬೈಕೊಂತಿದ್ದೆ. ಹಂಗಾದ್ರೆ ಅವಳ ಮೇಲೆ ನಿನಗೆ ಇಷ್ಟ ಇಲ್ಲ ಅಲ್ವಾ? ಅಯ್ಯೋ ಹಂಗೆಲ್ಲ ಏನಿಲ್ಲ ಅಕ್ಕ, ನನಗೆ ಅವಳ ಮೇಲೆ ಏನು ಇಷ್ಟನೇ ಇಲ್ಲ, ಏನಿಲ್ಲ. ಸುಮ್ಮನೆ ನೀನು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದು, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತ. ಇವಾಗ ಅವಳು ಬಿಟ್ಟು ಹೋಗೋಕ್ಕಾಗಲ್ಲ, ಅವಳು ಹೇಳ್ದಂಗೆ ಕೇಳ್ಕೊಂಡು ಇಲ್ಲೇ ಇರಬೇಕಾಗುತ್ತೆ. ಗ್ರ್ಯಾಂಡಾಗಿ ಮದುವೆ ಆಗೋಣ ಅಂತ ಏನೇನೋ ಹೇಳಿದ್ಲು. ನಾನು ಅದಕ್ಕೆ ಎಲ್ಲ ಒಪ್ಪಲಿಲ್ಲ, ಮದುವೆನೂ ಆಗಿಲ್ಲ, ಎಂಥದ್ದಿಲ್ಲ. ಸುಮ್ಮನೆ ಇವಾಗ ಬಂದು ಇದ್ದಾಳಪ್ಪ ನನ್ನ ಜೊತೆಗೆ, ಏನೋ ಥರ ಸುಮ್ಮನೆ ಜೊತೆಗೆ ಇದ್ದಾಳೆ ಅಷ್ಟೇ ಅಕ್ಕ, ಬೇರೆ ಎಂಥದ್ದು ಇಲ್ಲ. ಬುದ್ಧಿ ಕಲಿಸ್ಬೇಕು. ಅವ್ರ ಅಪ್ಪನ ಹತ್ರನೂ ಮಾತಾಡಿದ್ದೀನಿ, ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತ. ಅವ್ರ ಅಪ್ಪನಿಗೆ ಹೇಳ್ಬಿಟ್ಟಿದ್ದೀನಿ, ಸಂಬಳ ನಿಮ್ಮ ಕೈಗೆ ಕೊಡ್ತೀನಿ ಅಂತ. ಅವಳು ತಿಂದು ನಾನೇನಾಗಬೇಕಾಗಿತ್ತಕ್ಕ? ಅವಳು ದುಡ್ಡು, ಅವಳು ಕಾಸು ಏನು ಬೇಡ, ಮೊದಲೇ ಅತಿ ಆಸೆ ಅವಳು. ಆಮೇಲೆ ಯಾಕೆ ಬೇಕಪ್ಪ ಮುಂದೆ, ಆಮೇಲೆ ಅವಳು ಇಲ್ಲ ಅಂತಂದ್ರು ದೆವ್ವಾಗಿ ಬಂದ್ಬಿಡು ಅಂತವಳು, ಅವಳು ಅತಿ ಆಸೆ ಅವಳು. ಅದಕ್ಕೆ ನಾನು ಅವ್ರ ಅಪ್ಪನಿಗೆ ಕೊಟ್ಬಿಡ್ತೀನಿ ಎಲ್ಲ ಸಂಬಳ ಎಲ್ಲ. ಅದಕ್ಕೆ ಮೊನ್ನೆ ಬಂದು ಅವರಪ್ಪ ಮಗಳಿಗೆ ಯಾತನ ಮಾಡಿಸ್ಕೊಂಡು ಕೊಡ್ತೀನಿ ಮೊಮ್ಮಗಳಿಗೆ ಅಂತ ಹೇಳ್ತಿತ್ತು. ಅಮ್ಮನೆ ಬೇರೆ ಇದ್ದಾಳಲ್ಲ, ಅದಕ್ಕೆ ಆತನ ಮಾಡಿಸ್ಕೊಂಡು ಕೊಡ್ತೀನಿ ಅಂತ ಹೇಳ್ತಿತ್ತು. ಅವಳು ಏನೆಂದ್ರು ಜಂಬ ದೌಲತ್ ಮಾತ್ರ ಕಡಿಮೆ ಆಗಲ್ಲ. ನೀನು ಏನನ ಅಂತ ಅವಳು ಜಂಬ ದೌಲತ್ ಮಾತ್ರ ಕಡಿಮೆ ಆಗಲ್ಲ ಬಿಡು. ಅವಳಿಗೆ ಎಷ್ಟು ಜಂಬ ಐತೆ ಅಂದರೆ ಸಖತ್ತು ಜಂಬ ಐತೆ ಅವಳಿಗೆ. ಈಗ ನೋಡಕ್ಕ, ಈಗ ಸ್ವಲ್ಪ ಎಷ್ಟೋ ಜಂಬ ಕಡಿಮೆ ಆಗೈತೆ. 4 ಗಂಟೆಗೆ ಎದ್ದಾಳ್ತಾಳೆ ನೋಡು, 8 ಗಂಟೆವರೆಗೂ ಮಲಿಕೆ ಮಾಡು. ಈಗ 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ತಿರ್ತಾಳೆ. ಕೆಲಸ ಮಾಡಲಿಲ್ಲ ಅಂದರೆ ಆಗಲ್ಲ ಕಣಮ್ಮ, ಕೆಲಸ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ಎಲ್ಲಿಗೆ ಹೋಗ್ತಾಳೆ ಹೇಳು? ಈಗ ಎಲ್ಲಿಗೆ ಹೋಗ್ತಾಳೆ ಅವಳು? ಈಗ ಎಲ್ಲೂ ಹೋಗೋಕ್ಕಾಗಲ್ಲ. ಈಗ ಏನಿದ್ರು ಅವಳು ಕಷ್ಟಪಟ್ಟು ದುಡಿಬೇಕು, ತಿನ್ನಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು ಅಷ್ಟೇ. ಕಷ್ಟಪಟ್ಟು ಕೆಲಸ ಮಾಡಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ. ಕಷ್ಟಪಡಬೇಕು, ಕಷ್ಟಪಡ್ದಲ್ಲೇ ಯಾವುದು ಬರಲ್ವಲ್ಲಕ್ಕ. ಅವಳಿಗೆ ಕೆಲಸ ಮಾಡೋಕ್ಕಂತೂ ಆಗಲ್ಲ. ಹಂಗೆ ಇವಾಗ ಬೇರೆ ಕಡೆ ಹೋಗೋಕ್ಕಾಗಲ್ಲ, ಇಲ್ಲಿ ಮನೆ ಕೆಲಸ ಆಗೋತ್ತಿಗೆ ಮಾಡ್ತಾ ಇದ್ದಾಳೆ. ಮಾಡಬೇಕು, ಮಾಡಿದ್ರೇ ಮತ್ತೆ ಅವಳಿಗೆ ಬುದ್ಧಿ ಕಲ್ಸೋಕ್ಕಾಗಿ ಮಾಡಿದ ಕಣಕ ನಾನು. ಅವಳಿಗೆ ಬುದ್ಧಿ ಕಲ್ಸೋಕ್ಕಾಗಿ ನಾನು ಮಾಡಿರೋಂಥ ನಾಟಕ ಇದು. ಮಾತು ಹೇಳಿಲ್ವಲ್ಲ ಸಂತು ನೀನು? ಯಪ್ಪ ನನಗೆ ಏನಪ್ಪ ಇದು ಹಿಂಗೆ ಸಡನ್ನಾಗಿ ಅಂತ ಅನ್ನಿಸ್ತು ಗೊತ್ತಾ? ಅದು ಮಾಡಿದರೆ ಅದೆಲ್ಲ ಹಿಂಗೆ ಗೊತ್ತಾಗ್ತಿರ್ಲಿಲ್ಲ ಅಕ್ಕ. ನಾನು ಹೇಳಕ್ಕೆ ಹೋಗಲಿಲ್ಲ. ನಿನ್ನ ತಮ್ಮ ಅಂತ ಯಾರಿಗೂ ಗೊತ್ತಿಲ್ಲ, ನಿಜ ಯಾರಿಗೂ ಗೊತ್ತಿಲ್ಲ. ಮಕ್ಕನ ಜೀವನ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ನಾನು ಮಾಡಿದ್ದು. ಆ ಜೀವಿತನ ಓಡಿಸ್ಬಿಟ್ಟು ಅವಳಿಗೆ ಡೈವರ್ಸ್ ಕೊಡಿಸ್ಬಿಟ್ಟು, ಅವಳು ಈಗ ಸರಿಯಾಗಿದ್ದಿದ್ರೆ ಬಿಡಪ್ಪ ಹೆಂಗೋ ಚೆನ್ನಾಗಿದ್ದಾರೆ ಅನ್ಬೋದಾಗಿತ್ತು. ಅವಳಿಂದ ನೀನು ತೊಂದರೆ ಆಗ್ತಿತ್ತೋ ಇಲ್ವೋ? ಅಂದರೆ ಆಗೋದಂದ್ರೆ ಯಾಕೆ ಹೇಳ್ತೀಯ? ಹೇಳಪ್ಪ, ನಾನೇನಾನ ರೆಡಿ ಮಾಡಲಿ ಅದ್ರಾಗ ತಂದು ನೀರು ಒಯ್ಯೋದು, ಸುಬ್ಬು ಹತ್ರ ಬೈಸಂಗೆ ಮಾಡೋಕ್ಕೆ ಏನೆಲ್ಲ ಮಾಡೋಳು. ನಾನೆಲ್ಲ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡು ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂತಿದ್ನ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ನೀರು ಮಾಡೋದು. ಮತ್ತು ನಾನು ಸುಬ್ಬು ಹತ್ರ ಬೈಸ್ಕೊಂತ ಇದ್ದಿದ್ದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಿಂಗೆ ಮಾಡೋದು, ಗಟ್ಟಿಗೆ ಮಾಡೋಕ್ಕಾಗಲ್ವ ಅಂತ ನಾನು ಬೈಸ್ಕೊಂತ ಇದ್ದಿದ್ದು. ಅಯ್ಯೋ ಅವಳು ಹೆಂಗೆಲ್ಲ ಇದು ಮಾಡೋಳು ಗೊತ್ತೇ? ನಾನು ಅದನ್ನೆಲ್ಲ ಯಾರ ಹತ್ರನೂ ಹೇಳ್ಕೊಂಡಿಲ್ಲ, ಎಷ್ಟು ಅನುಸರಿಸಿದ್ದೀನಿ. ಅವಳಿಂದ ನನಗೆ ತುಂಬ ತೊಂದರೆ ಆಗೋದು. ನೀನು ಬಂದು ಈ ರೀತಿ ಮಾಡಿ ನನಗೆ ತುಂಬ ಒಳ್ಳೇದು ಮಾಡಿಬಿಟ್ಟೆ. ಹೆಂಗೋ ಸುಬ್ಬು ಜೊತೆ ಚೆನ್ನಾಗಿ ಖುಷಿಯಾಗಿ ಚೆನ್ನಾಗಿದ್ದೀನಿ ಅತ್ಲಂಗೆ ನಾನು. ಸರಿ ಆಯ್ತಕ್ಕ, ಹೆಂಗೋ ಸಂತೋಷವಾಗಿದ್ದರೆ ಸಾಕು. ನಿಮ್ಮ ಖುಷಿನೇ ನಮ್ಮ ಖುಷಿ. ನೀನು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ಹೆಂಗೋ ಎಲ್ಲರೂ ಸಂತೋಷವಾಗಿ ಖುಷಿಯಾಗಿದ್ದರೆ ಸಾಕು. ಯಾರ ಹತ್ರನೂ ಜಾಸ್ತಿ ಯಾರ ಹತ್ರನೂ ಹೇಳ್ಕೊಂಬಕ್ಕೆ ಹೋಗ್ಬೇಡ ಈ ವಿಷಯನ. ಯಾಕೆ ಬೇಕು ಅಲ್ವಾ? ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ. ಸರಿಯಪ್ಪ ಆಯ್ತು ಹೇಳಿ, ನಾನೇನೇ ಯಾರ ತಗೋ ಹೇಳಕ್ಕೆ ಹೋಗಲ್ಲಪ್ಪ. ನೋಡ್ದ ಈ ಸಂತು ಎಷ್ಟು ನಾಟಕ ಮಾಡವನೆ. ಇವತ್ತು ಗೊತ್ತಾಯ್ತು ಇವನು ಬಂಡವಾಳ ಏನು ಅಂತ. ಈ ಮಾಡೋ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾನೆಲ್ಲ ಕೇಳಿಸ್ಕೊಬಿಟ್ಟೆ. ಅಲ್ಲ ಇವನು ನೋಡಿ ಹೆಂಗೆ ಮಾಡಿದಾನೆ ಅಂತ. ಇವ್ರ ತಮ್ಮ ಅಂತೆ ಇವನು. ನನ್ನ ಅಲ್ಲಿಂದ ಓಡ್ಸೋಕ್ಕಾಗಿ ಈ ರೀತಿ ಎಲ್ಲ ಮಾಡೋದ್ನಂತೆ. ಯಪ್ಪ ಈ ವಿಷಯ ಎಲ್ಲ ಕೇಳ್ತಿದ್ರೆ ನನಗೆ ತಲೆ ಎಲ್ಲ ಗಿರ್ರ ಅಂತೈತೆ. ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ನಿಜವಾಗ್ಲೂ ತಲೆ ಎಲ್ಲ ಗಿರ್ರ ಅಂತೈತೆ. ಏನು ಹೇಳೋದಪ್ಪ ಇದಕ್ಕೆ? ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.